ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮ್ಸೆ ಆರೋಗ್ಯವಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಎಲ್ಲಿ ಹೊರಟಿದ್ದೀವಿ ಅಂದರೆ ಎಲ್ಲಿಗ್ರಿ? ಮಂಚನಬೆಲೆ ಡ್ಯಾಮಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಗೈಸ್. ತುಂಬ ದಿನದಿಂದ ಕೇಳ್ತಿರು ಹುಡುಗರು. ಲಾಸ್ಟ್ ವೀಕ್ ಹೋಗಬೇಕಾಯ್ತು, ಹೋಗೋಕ್ಕಾಗಲಿಲ್ಲ. ಅದ್ರ ಲಾಸ್ಟ್ ವೀಕ್ ಹೋಗಬೇಕಾಯ್ತು, ಅವಾಗೂ ಹೋಗೋಕ್ಕಾಗಿರಲಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ. ಇಲ್ಲಿಗೆ ಮಂಚನಬೆಲೆಗೆ ಮಕ್ಕಳು ನಿನ್ನೆಯಿಂದ ರಜಾ, ಮಗಳಿಗೇನು ಇರಲಿಲ್ಲ. ಇವತ್ತು ನಾಳೆ ರಜಾ, ಅದಕ್ಕೋಸ್ಕರ ಅಲ್ಲಿ ಡ್ಯಾಮ್ ಹತ್ರ ಹೋಗಿ ಹಂಗೆ ಅಮ್ಮರ ಮನೆಗೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ತೇಜು ಅಲ್ಲ ಮನ್ವಿ ಆಯ್ ಮಾಡ್ರೋ ರೀ. ಅಷ್ಟೇ ಗೈಸ್, ಈಗ ಟೈಮ್ ಬಂದು 2:15. ಈಗ ಹೊರಟಿದ್ದೀವಿ. ಬಿಸಿಲು ಮಳೆ ಇದ್ದಿದ್ರೆ ಸಕ್ಕತ್ತಾಗಿರೋದು. ಆದರೆ ಇವತ್ತು ಹೋದ ವಾರನೂ ಲಾಸ್ಟ್ ವಾರ ಮಳೆ ಇತ್ತು, ಅವಾಗ ಹೋಗಿದ್ರೆ ಚೆನ್ನಾಗಿರೋದು. ಇವಾಗ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲೈತೆ. ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಆಲ್ರೆಡಿ. ಇವತ್ತು ಹಾಗೆ ಸುಮ್ಮನೆ ಹೋಗಿ ಬರೋಣ. ಮಕ್ಕಳು ರಜೆ ಇತ್ತಲ್ಲ, ಇನ್ನೆಲ್ಲೂ ದೂರ ಹೋಗೋಕ್ಕಾಗಲ್ಲ. ಇಲ್ಲೇ ಹತ್ರ ಇರೋದ್ರಿಂದ ಹೋಗಿ ಬರೋಣ ಅಂಥೇಳಿ ಹೋಗ್ತಿದ್ದೀವಿ ಅಷ್ಟೇ. ಬನ್ನಿ ಹೋಗೋಣ. ನೀರು ಆನ್ ಮಾಡಿಲ್ಲ ಗೈಸ್, ಕೆಲಸ ನಡೀತೈತೆ ಅಲ್ಲಿ, ಅದಕ್ಕೆ ನೀರು ಆನ್ ಮಾಡಿದ ಅನಿಸುತ್ತೆ. ಸಂಡೇ ಟೈಮಿಗೆ ಬಿಡಲ್ವ ರೀ ನೀರು? ಬಿಡಲ್ಲ ಅನ್ಸುತ್ತೆ. ಇವಾಗ ಅಲ್ಲಿ ಕೆಲಸ ಬ್ರಿಡ್ಜನ ಕಟ್ತವ್ರೆ, ಬ್ರಿಡ್ಜನ ಕಟ್ತವ್ರೆ, ಅದಕ್ಕೋಸ್ಕರ ಇದೆಲ್ಲ ಫಸ್ಟ್ ನಮ್ಮ ಕೆರೆಯಲ್ಲಿ ಇತ್ತು ಈ ಥರ ಗಿಡಗಳು. ರೀ ನೀನು ಇದನ್ನ ಗಿಡ ನೋಡಿದ್ಯಾ? ತಾಳೆ ಗಿಡ ನೋಡಿದ್ಯಾ ನೀನು? ಅದನ್ನ ಎಲೆ ಥರ ಇರುತ್ತೆ ರೀ, ಕಾಡು ಮಧ್ಯದಲ್ಲಿ. ನಮ್ಮೂರಲ್ಲಿ ಕಂದಲ್ಲಿ ಕಲರ್ ಅಲ್ಲ, ಕ್ರೀಮ್ ಕಲರ್ ಥರ ಇರುತ್ತೆ ಎಲೆ. ಅದನ್ನ ಬರೀ ಸುತ್ಕೊಂಡು ಮುಟ್ಕೊಳೋದು, ಹೂವು ಥರ. ಸಕ್ಕತ್ತು ಸ್ಮೆಲ್ ಇರ್ತದೆ ಅದು. ಈ ಕಾಡಲ್ಲೆಲ್ಲೋ ಇರ್ಬೋದು ಅಂತ ನನ್ನ ಅನಿಸಿಕೆ. ಡ್ಯಾಮ್ ಓಪನ್ ಆಗಿಲ್ಲ ಗೈಸ್, ನೋಡಿ ಎಷ್ಟು ತಿಂದು ಚೆನ್ನಾಗಿ ತಿನ್ನು ಬೇಗ. ನಾನು ನಿಮ್ಮೆಲ್ಲ ತಿನ್ನಲ್ಲ ಗೈಸ್, ತಿನ್ನು. ಆಯ್ತಾ? ಬೇಡ. ಫ್ಲಾಶ್ ಬ್ಯಾಕ್. ನಾನು ನಿಮ್ಮೆಲ್ಲ ತಿನ್ನಲ್ಲ ಗೈಸ್, ಅದು ಎಷ್ಟು ಸಲ ಆಯ್ತಾ ಫಿಶ್ ತಿನ್ಕೊಂಡು ಈಗ ಅಮ್ಮನ ಮನೆ ಕಡೆ ಹೊರಟಿದ್ದೀವಿ. ಚೆನ್ನಾಗಿತ್ತು ಫಿಶ್, ಮತ್ತು ಎಗ್ ರೈಸ್ ತೊಗೊಂಡಿದ್ರು. ನಾನೇನು ಎಗ್ ರೈಸ್ ತಿನ್ನಲಿಲ್ಲ, ಒಂದು 2 ಸ್ಪೂನ್ ತಿಂದೆ ಅಷ್ಟೇ. ಇದೆಲ್ಲ ಇವರೇ ತಿನ್ಕೊಂಡ್ರು. ಹೆಂಗಿತ್ತು ರೀ ಎಗ್ ರೈಸು? ಚೆನ್ನಾಗಿರ್ಲಿಲ್ವಾ? ನೀನು ತಿನ್ಲಿಲ್ವಾ? ಎಷ್ಟು ಚೆನ್ನಾಗಿತ್ತು ಎಗ್ ರೈಸ್? ತಿನ್ಲಿಲ್ವಾ ನೀನು? ಎಗ್ ರೈಸ್ ಒಂದು 2 ಸ್ಪೂನ್ ತಿಂದೆ. ಚೆನ್ನಾಗಿರ್ಲಿಲ್ವಾ? 2 ಸ್ಪೂನ್ ತಿಂದ್ರೇನು ಚೆನ್ನಾಗಿತ್ತು ಗೈಸ್. ಮಾತಾಡಲ್ಲ ಅಂತಾರೆ ನಮ್ಮ ಮನೆಯವ್ರು, ಆಡ್ಕೊಂಡು ಹಾಕ್ತಾರೆ ಗೈಸ್. ನೋಡಿ ಗೈಸ್, ಎಷ್ಟು ತೀಟೆ ಅಂದರೆ ಇವನು. ಸಿಟ್ಟೆ ಬರುತ್ತೆ, ಹೊಡಿಬೇಕಂತ ತೆಗೆದು ಬಿಟ್ಟ ಅಂದರೆ ಕಿಟಕಿಯಿಂದ ತುರೋಗ್ಬಿಡ್ಬೇಕು. ನೋಡಿ ಗೈಸ್, ನಮ್ಮೂರು ರೋಡು ನೈಟ್ ಸಕ್ಕತ್ತಾಗೈತೆ. ಅಲ್ಲಿ ನೋಡ್ರಿ ಆ ರೋಡು. ಇವತ್ತು ಓಪನಿಂಗು ಆಗೋಗೈತೆ ಆಗಲೇ ಬೆಳಗ್ಗೆನೆ. ಈಗ ಅಮ್ಮವ್ರ ಮನೆಗೆ ಊರಿಗೆ ಬಂದ್ವಿ. ಆದರೆ ಅಮ್ಮನಿಗೆ ಗೊತ್ತಿಲ್ಲ ನಾವು ಬರ್ತೀವಿ ಅನ್ನೋದು. ಅವರು ನೆನ್ನೆಲ್ಲ ಕೇಳಿದ್ರು, ನಮ್ಗೆ ಬರಲ್ಲ ಅಂತ ಹೇಳಿದೆ. ಬೆಳಗ್ಗೆನೂ ಕೇಳಿದ್ರು, ನಮ್ಗೆ ಬರಲ್ಲ ಅಂತಲೇ ಹೇಳಿದ್ದೆ. ಈಗ ಅವ್ರಿಗೆ ಗೊತ್ತಿಲ್ಲ ನಾನು ಬರ್ತೀನಿ ಅನ್ನೋದೇ ಹೇಳಿಲ್ಲ ಅವರಿಗೆ. ನೋಡೋಣ ಹೆಂಗಿರ್ತಾರೆ ರಿಯಾಕ್ಟ್.
ಎಲ್ಲೂ ಹೋಗಿಲ್ಲ. ಎಲ್ಲ ನಾವು ಓಡಿ ಇಲ್ಲ ಆ ಮನೆಗೆ ಐತಿ ಪೇಪರ್ ಮಾಡ್ತಿರ್ತಾರೆ ಗೈಸ್, ಅವ್ರು ಎಲ್ಲೂ ಹೋಗಲ್ಲ ಮನೆ ಬಿಟ್ಟು. ಹೋದರೆ ದೊಡ್ಡಮ್ಮೂರಿಗೆ ಹೋಗ್ತಾರೆ ಅಷ್ಟೇ, ಇನ್ನೆಲ್ಲೂ ಹೋಗಲ್ಲ. ನೋಡ್ದ ಬೆಳಗಿಂದ ದುಡಿಮೆ ನೋಡಿ ಗಾಯ್ಸ್, ನಮ್ಮ ಅಮ್ಮನ ದುಡಿಮೆ ಬೆಳಗಿಂದ. ಬೆಳಗ್ಗೆ ಕೂತ್ಕೊಂಡ್ಬಿಟ್ಟಿದ್ನ ಹಾಯ್ ಗಾಯ್ಸ್, ಈಗ ಮತ್ತೆ ಸಂಜೆ ಮೇಲೆ ಟೈಮ್ ಈಗ ತೋರಿಸ್ತೀನಿ, ಇಲ್ಲೇ ಕಾಣುತ್ತೆ 7:15. ಈಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಪೇಪರೆಲ್ಲ ಜೋಡಿಸಿಟ್ಟೆ. ಈಗ ಅಮ್ಮನ ಅಜ್ಜಿ ಮೊಮ್ಮಗಳು ಮಾತಾಡ್ತಾ ಕೂತವ್ರೆ, ಫೋನಲ್ಲಿ ಏನೋ ತೋರಿಸ್ಕೊಡ್ತಾಳೆ. ಅಮ್ಮ ಹೊಸ ಫೋನ್ ತೊಗೊಂಡಿದ್ದಾರೆ, ಏನೋ ತೋರಿಸ್ಕೊಡ್ತಿದ್ದಾರೆ. ಈಗ ನಾವು ಸಂಜೆ ಮೇಲೆ ಮತ್ತೆ ಫ್ರೆಶಪ್ ಆಗಿ ಈಗ ನಾವು ಎಲ್ಲಿ ಹೊರಟಿದ್ದೀವಿ ಅಂದರೆ, ಬರ್ತಾ ತೋರಿಸಿದ್ನಲ್ಲ ನಾನು, CM ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ರೋಡ್, ಹೈವೇ ರೋಡು ಅಂತ. ಅಲ್ಲಿ ಲೈಟಿಂಗ್ ಬಿಟ್ಟಿದ್ದಾರೆ. ನಿನ್ನೆ ನೈಟು ನಮ್ಮಪ್ಪ ವಿಡಿಯೋ ಮಾಡಿ ಕಳಿಸಿದ್ರು, ಅದು ನೀಟಾಗಿ ಬಂದಿರಲಿಲ್ಲ. ಕಣ್ಣಾರ ನೋಡಬೇಕು ಅಂತ ಸಕ್ಕದ ಆಸೆ ಐತೆ, ಅದಕ್ಕೆ ಫುಲ್ ಆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ಈಗ ಹೊರಟಿದ್ದೀವಿ. ಟೈಮ್ ಈಗ 7:15. ಇನ್ನು ಸಂಜೆ ನೈಟ್ ಫುಲ್ಲೆಲ್ಲ ಇರುತ್ತಂತೆ. ನಿನ್ನೆ ಎಲ್ಲ ಹೋಗೋರೆ ನಮ್ಮೂರವರು. ಇವತ್ತು ನಾವು ಹೆಂಗೂ ಬಂದಿದ್ದೀವಲ್ಲ, ಹೋಗಿ ನೋಡ್ಕೊಬರೋಣ. ಮೈಸೂರಲ್ಲಾದರೂ ನೋಡೋಕ್ಕಾಗಲ್ಲ. ನಾನು ಫಸ್ಟ್ ವೀಡಿಯೋ ಕಳಿಸ್ದಾಗ ಹಂಗೆ ಅಂದ್ಕೊಂಡಿದ್ದು, ಮೈಸೂರಿಗೆ ಯಾವಾಗ ಹೋಗಿದ್ರು ಇವರು ವೀಡಿಯೋಸ್ ಮಾಡಿದ್ದಾರಲ್ಲ, ಆಗಲೇ ಲೈಟಿಂಗ್ ಬಿಟ್ಬಿಟ್ಟಿದ್ದಾರಾ ದಸರಾಗೆ ಅಂತ. ಆಮೇಲೆ ಗೊತ್ತಾಯಿತು ನಮ್ಮೂರಲ್ಲೇ ಉದ್ಘಾಟನೆ ಇದೆ ಇವತ್ತು ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಅಲ್ವಾ, ಅದಕ್ಕೋಸ್ಕರ ಇವತ್ತೇ ಉದ್ಘಾಟನೆ ಮಾಡಿದಾರಂತೆ. ನಾವು ಅಲ್ಲಿಗೆ ಹೋಗಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಅಡುಗೆ ಅಮ್ಮ ಆಲ್ರೆಡಿ ಮಧ್ಯಾಹ್ನನೇ ಮಾಡಿದರು, ಅದೇ ಆಗುತ್ತೆ. ಈಗ ಮುದ್ದೆ ಒಂದು ಮಾಡ್ಕೋಬೇಕು ಅಷ್ಟೇ. ಹಾಗೆ ಲೈಟಿಂಗ್ ಎಲ್ಲ ನೋಡ್ಕೊಂಡು ಬರೋಣ, ನಿಮಗೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡದಾಗಿ ಲೈಟ್ ಬಿಟ್ಟಿರೋದನ್ನ ನೋಡ್ತಾ ಇರೋದು. ತೋರಿಸ್ತೀನಿ ಬನ್ನಿ ಅಷ್ಟೇ. ಹೋಗ್ಬೇಕಾದ್ರೆ ಸಿಗ್ತೀವಿ ಅಲ್ಲಿಗೆ ಹೋದ್ಮೇಲೆ. ಈಗ ಊರೊಳಗಾಸಿ ನಡ್ಕೊಂಡು ಆಗಲೇ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಅಣ್ಣ ಗಾಡೀಲೇ ಹೋಗ್ಬೋದಾಯಿತು, ಅಂದರೆ 5 ಜನ ಇದ್ದೀವಲ್ಲ, ಅದಕ್ಕೆ ನಿಧಾನಕ್ಕೆ ನಡ್ಕೊಂಡು ಹೋಗೋಣ ಅಂತೇಳಿ ಈಗ ಹೋಗಬೇಕು ಬನ್ನಿ. ನೋಡಿ ಗಾಯ್ಸ್, ಇದೆ ನಮ್ಮೂರ ರೋಡು, ಹೈವೇ ರೋಡು. ಈಗ ಅಲ್ಲಿ ಅದೆಲ್ಲ ಲೈಟು ರೋಡ್, ಅದು ಫುಲ್ಲು ಎಷ್ಟು ಚೆನ್ನಾಗೈತೆ ನೋಡಿ. ನೋಡಿ 15 BDI ಅಂತ 15 ಲಕ್ಷ ಗಿಡ ಹಾಕಿದ್ದಾರೆ ಅಂತ ಬೋರ್ಡ್ ಹಾಕಿದ್ದಾರೆ. ಇನ್ನೂ ಫುಲ್ಲು ಕೆಂಗೇರಿವರೆಗೂ, ಅಂದರೆ ಮೈಸೂರು ರೋಡ್ವರೆಗೂ ಐತೆ ಇದು. ಇಲ್ಲಿವರೆಗೂ ಮಾಗಡಿ ರೋಡ್ವರೆಗೂ. ಇಲ್ಲಿಂದ ಹೋದರೆ ನಮ್ಮೂರು. ಸಕ್ಕದಾದ ಗೈಸ್, ಅಂದರೆ ಗಾಡಿ ಇರಬೇಕಾಯ್ತು, ಗಾಡೀಲಿ ಹೋಗ್ಬೇಕಾಯ್ತು ಚೆನ್ನಾಗಿರೋದು. ಅಣ್ಣನ ಗಾಡಿ ಒಂದೇ ಇರೋದು. ಕಾರಣ ಅಣ್ಣನ ಗಾಡೀಲಿ ಹೋಗಿ ಬರೋಣ. ಅಲ್ಲಿಗೆ ಮನ್ವಿ ಚೆನ್ನಾಗಿತ್ತು ಲೈಟಿಂಗ್ಸ್ದು. ಚೆನ್ನಾಗಿತ್ತು. ನೀನು ತೇಜು ಪರವಾಗಿತ್ತು ಗೈಸ್. ಮೈಸೂರಿಗೆ ಹೋಗೋದೇ ಬೇಡ, ನಮ್ಮೂರಲ್ಲೇ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಬಿಟ್ವಿ ಅಷ್ಟೇ ಗೈಸ್. ಈಗ ಊಟ ಮಾಡಿ ಮಲ್ಕೊಳೋದು 8:15. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.